ಕಳ್ಳತನ, 3ರಲ್ಲಿ 2 ಮನೆ ಕಳ್ಳತನ ಮತ್ತು 1 ಆಕಳು ಕಳ್ಳತನ ಕೇಸಸ್, 3 ಪ್ರಕರಣಗಳು ನಿಂಬರ್ಗಾ ಪೊಲೀಸ್ ಠಾಣೆ ಅವರು ಪತ್ತೆ ಮಾಡಿದ್ದಾರೆ. ಇವರು ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಒಂದು ಕುಡುಕಿ ಗ್ರಾಮದಲ್ಲಿ ಮನೆ ಬಾಗಿಲು ಮುರಿದು ಅಲ್ಮರಿಯಲ್ಲಿಟ್ಟ ಕೆಲವೊಂದು ಬೆಳ್ಳಿ ಗೋಲ್ಡ್ ಸಾಮಾನುಗಳು ಅರೌಂಡ್ 43,000 ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಿಂದ ನಿಂಬರ್ಗಾ ಗ್ರಾಮದಲ್ಲಿನೂ ನವಂಬರ್ ತಿಂಗಳಲ್ಲಿ 2 ಮನೆಯಲ್ಲಿ ಟೋಟಲ್ 7 ಗ್ರಾಮ್ಸ್ ಆಫ್ ಗೋಲ್ಡ್ ಕಳ್ಳತನ ಮಾಡಿಕೊಂಡಿರ್ತಾರೆ. ಈ 2 ಪ್ರಕರಣಗಳಲ್ಲಿ ನಾವು ಇವರು DYSP ಅವರು ತಮರಾಯ್ ಪಾಟೀಲ್ ಮತ್ತು ಅವರ ಸೂಪರ್ವಿಷನಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಜಗದೀಶ್ CPI ಆಲನ್, ಇಂದುಮತಿ PSI ನಿಂಬರ್ಗಾ ಪೊಲೀಸ್ ಸ್ಟೇಷನ್ ಮತ್ತು PSI ಕ್ರೈಮ್ ಶಿವಾನಂದ್ ಅಂತ ಮತ್ತು ಅವರು ಸ್ಟೇಷನ್ ಸಿಬ್ಬಂದಿ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿದ್ದಾರೆ. ಅವರು ಈ 2 ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿ ಆಗಿರುವಂತಹ ಸಿದ್ದಪ್ಪ ಮತ್ತು ಗೋವಿಂದ ಇಬ್ಬರು ಸೋಲಾಪುರ ಅವ್ರನ್ನ ಹಿಡ್ಕೊಂಡು ಅವರ ಕಡೆಯಿಂದ ಒಂದು 10 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 30,000 ಆಫ್ ಹಣ ವಶಕ್ಕೆ ಪಡ್ಕೊಂಡು ಟೋಟಲ್ 1,30,000 ವರ್ತ್ ಆಫ್ ಪ್ರಾಪರ್ಟಿ ಕ್ಯಾಶ್ ವಶಪಡಿಸ್ಕೊಂಡಿದ್ದಾರೆ. ಇವರು ಸೋಲಾಪುರದವರು. ಅವರು ಬೇಸಿಕಲಿ ಬಾರ್ಡರ್ ಏರಿಯಾಸಲ್ಲೇ ಕಳ್ಳತನ ಮಾಡೋದು ಇವರು ಮಾಡಲಿಕ್ಕೆ ಬಂದಿದ್ದಾರೆ. ಆ ಟೈಮಲ್ಲಿ ನಮಗೆ ಮಾಹಿತಿ ಸಿಕ್ಕು ಅವ್ರಿಗೆ ಹಿಡ್ಕೊಂಡು ನಾವು ವಿಚಾರಣೆ ಮಾಡಲಾಗಿ 2 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗೋದು ಕಂಡು ಬಂದಿದೆ. ಇದೇ ರೀತಿಯಿಂದ ನಿಂಬರ್ಗಾ ಠಾಣೆಯಲ್ಲಿ 23/2026 ಅಂತ ಏಪ್ರಿಲ್ ತಿಂಗಳಲ್ಲಿ ಒಂದು ಬೂಸ್ನೂರು ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಆಗಿರುತ್ತದೆ. ಆ ಆಕಳು ಕಳ್ಳತನ ಮಾಡಿರುವಂತಹ 2 ಆರೋಪಿಗಳನ್ನು ಆಸಿಫ್ ಕುರೇಶಿ, ತೌಸಿಫ್ ಕುರೇಶಿ ಅಂತ ಇವರು MSK ಮಿಲ್ ಅವರು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ಅವರ ಕಡೆಯಿಂದ 1,40,000 ರೂಪೀಸ್ ಏನು ರಿಕವರಿ ಮಾಡಲಾಗಿದೆ ಮತ್ತು ಅವ್ರು ಯೂಸ್ ಮಾಡಿರೋಂಥ ಬೊಲೆರೋ ಪಿಕಪ್ಪು ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ 5,90,000 ವರ್ತ್ ಆಫ್ ಪ್ರಾಪರ್ಟಿ ನಾವು ಸೀಸ್ ಮಾಡಿದ್ದೇವೆ. ಇವರೆಲ್ಲ ಈ ಆಸಿಫ್ ತೌಸಿಫ್ ಅನ್ನೋರ ಮೇಲೆ ಈ ಹಳೆ ಕೇಸಸ್ಸು ಇದೆ. ಇವರು ಈ ಹಿಂದೆ ಗಾನ್ಗಾಪುರಲ್ಲಿ ಕಳ್ಳತನ ಮಾಡಿದಾಗ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸೋಲಾಪುರಲ್ಲಿನೂ ಇವ್ರ ಮೇಲೆ ಕೇಸಸ್ ಇದೆ. ಬಟ್ ಬೂಸ್ನೂರು ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಕೇಸಸ್ಸಲ್ಲಿ ಇವರು ಮಾಡಿರೋದು ನಮಗೆ ಮಾಹಿತಿ ಬಂದಿದೆ. ಅವ್ರನ್ನ ರಿಕವರಿನೂ ಮಾಡಲಾಗಿದೆ. ದನಗಳು ಕಳ್ಳ ಪ್ರಕರಣ ಬಗ್ಗೆ ನಾನು ಮಾಹಿತಿ ನೀಡಿದ್ದೇನೆ. ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಮೇ 1ಗೆ ಒಂದು ಸಿದ್ದಪ್ಪ ಅಂತ ಒಬ್ಬರು ಅಫ್ಜಲ್ಪುರ ಠಾಣೆಗೆ ಬಂದು ದೂರನ್ನು ನೀಡಿರ್ತಾರೆ. ಅವರು ದೂರಲ್ಲಿ ಈ ಥರ ಮೆನ್ಷನ್ ಮಾಡಿರ್ತಾರೆ, ಅವರು ರಾತ್ರಿ ವೇಳೆಯಲ್ಲಿ ಒಂದು ಹೊಲದಲ್ಲಿ ಒಂದು ಆಕಳನ್ನು ಕಟ್ಟಿರ್ತಾರೆ, ಅದು ಯಾರೋ ಕಳುವು ಮಾಡ್ಕೊಂಡು ಹೋಗಿದ್ದಾರೋ ಅಂತ ಒಂದು ಮಾಹಿತಿ ದೂರು ನೀಡಿರ್ತಾರೆ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ. ಅದು ದೂರನ್ನು ಸ್ವೀಕರಿಸಿಕೊಂಡು ನಾವು ಒಂದು 92/2026 ಅಡಿಯಲ್ಲಿ ಒಂದು ಕಳ್ಳತನ ಪ್ರಕರಣ ನಾವು ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿರ್ತೇವೆ. ಮತ್ತು ಈ ಕಳ್ಳತನ ಪ್ರಕರಣ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ DYSP ಆಲನ್ ತಮರಾಯ ಪಾಟೀಲ್ ಅವರ ಸೂಪರ್ವಿಷನಲ್ಲಿ CPI ಅಫ್ಜಲ್ಪುರ ಲಕ್ಕನ್ ಮತ್ತು PSI ಇನ್ಚಾರ್ಜ್ ಅಫ್ಜಲ್ಪುರ ವಾತ್ಸಲ್ಯ ಅವರು ಮತ್ತು ಬಲರಾಮ್ ಮತ್ತು ಅವರ ತಂಡ ಆಗಿರುವಂತಹ ಶಿವಪುತ್ರ ASI ಸಂತೋಷ್, ಯಲ್ಲಪ್ಪ ಆನಂದ್, ಶಿವಶರಣ ಬಾಗಣ್ಣ, ಶಿವಯ್ಯ, ಮುಕ್ತಮ್ ಪಟೇಲ್ ಇವರು ಕಂಪ್ಲೀಟ್ ಸರ್ಕಿಲ್ ಸ್ಟಾಫ್ ಸೇರಿಸ್ಕೊಂಡು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಮತ್ತು ಅವರು ಈ ದನಗಳ ಕಳ್ಳತನ ಮಾಡೋರ ಬಗ್ಗೆ ಎಲ್ಲ ಕಡೆ ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ. ಅವರು ಮಾಹಿತಿ ಚೆಕ್ ಮಾಡ್ತಿದ್ದಾಗ ನಮಗೆ ಕೆಲವೊಬ್ಬರು ಈ ಥರ ಕಳ್ಳತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದ್ದ ತಕ್ಷಣ ನಾವು ಒಂದು ವೆಹಿಕಲ್ ಮತ್ತು ಕೆಲವರ ಸಸ್ಪೆಕ್ಟನ್ನು ವಶಪಡಿಸಿಕೊಂಡಿರ್ತೇವೆ. ಅವರು ಹೆಸರು ವಿಳಾಸ ಕೇಳಲಾಗಿ ಅವರ ಹೆಸರು ಟೋಟಲ್ 5 ಜನ ನಾವು ಸೆಕ್ಯೂರ್ ಮಾಡಿಕೊಂಡಿರ್ತೇವೆ ಈ ಕೇಸಲ್ಲಿ. ಅದರಲ್ಲಿ ಕಾಜಪ್ಪ, ರಮೇಶ್, ಮೆಹಬೂಬ್ ಅಂತ ಅಂಬೇವಾಡ ಆಳಂದ ತಾಲೂಕದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಕಾಜಪ್ಪ ರಮೇಶ್ ಅಂತ ಅಂಬೇವಾಡ ಆಳಂದ ತಾಲೂಕದವರಿದ್ದಾರೆ. ಮೆಹಬೂಬ್ ಅಂತ ಅವರು ಮಾದನಿಹಿಪ್ಪರ್ಗ ಗ್ರಾಮದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಶಿವಶರಣ್ ಅಂತ ಅವರು ದೇವರಹಿಪ್ಪರ್ಗಿ ಬಿಜಾಪುರ ಡಿಸ್ಟಿಕ್ ಸೇರಿದವರಿದ್ದಾರೆ. ಟೋಟಲ್ 5 ಜನ. ಮತ್ತು ಅವರು ಒಂದು ಬೊಲೆರೋ ಪಿಕಪ್ ವಾಹನ ಬಳಸ್ತಾ ಇದ್ದರು, ಅದನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅವ್ರನ್ನ ಕಂಪ್ಲೀಟ್ ವಿಚಾರಣೆ ಮಾಡಿದಾಗ ಅವರು ಟೋಟಲ್ 5 ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ. ಮಾದನಿಹಿಪ್ಪರ್ಗದಲ್ಲಿ 2 ಪ್ರಕರಣಗಳು, ಅಫ್ಜಲ್ಪುರದಲ್ಲಿ 1 ಪ್ರಕರಣ, ಆಲಂದಲ್ಲಿ 2 ಪ್ರಕರಣ. ಇದರಲ್ಲಿ ನಾವು
ಕೆಲವೊಂದು ಅವ್ರ ಕಡೆಯಿಂದ ದನಗಳನ್ನು ವಶಪಡಿಸ್ಕೊಂಡಿದ್ದೇವೆ. ಈ ಮಾದನಿ ಹಿಪ್ಪರ್ಗ 30/2026 ಕೇಸಲ್ಲಿ ನಾವು ಒಂದು 4 ಹೋರಿಗಳನ್ನು ನಾವು ಅವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದೇವೆ ಮತ್ತು ಬೊಲೆರೋ ಪಿಕಪ್ ವಾಹನವನ್ನು ವಶಪಡಿಸ್ಕೊಂಡಿದ್ದೇವೆ. ಅದರ ಜೊತೆ ನಾವು ಈ ಏನು ದನಗಳು ಕೆಲವು ಕಡೆ ಆಕಳು ದನಗಳು ಕಳ್ಳತನ ಮಾಡಿದ್ದಾರೋ ಅವರು ಮಾರಾಟ ಮಾಡಿ ಹಣ ಮಾಡಿಕೊಂಡಿರೋ ಬಗ್ಗೆ ಆ ಹಣನೂ ನಾವು ವಸೂಲಿ ಮಾಡಿಕೊಂಡಿದ್ದೇವೆ. ಟೋಟಲ್ ನಾವು ಕಳ್ಳತನವಾದ ದನಗಳು ಮತ್ತು ನಗದು ಹಣ ಮತ್ತು ವಾಹನ ಸೇರಿ ಒಟ್ಟು 9 lakhs ವರ್ತ್ ಪ್ರಾಪರ್ಟಿ ನಾವು ಈ ಇದರಲ್ಲಿ ನಾವು ಜಪ್ತಿಪಡಿಸ್ಕೊಂಡಿದ್ದೇವೆ. ಟೋಟಲ್ ನಾವು ಈ ಆರೋಪಿಗಳಿಂದ ನಾವು ಟೋಟಲ್ 5 ಆರೋಪಿಗಳಿಂದ ನಾವು 5 ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ನಮ್ಮ DYSP ತಮರಾಯ ಪಾಟೀಲ್ ಮತ್ತು ಅವರ ಟೀಮ್ CPI ಅಫ್ಜಲ್ಪುರ, PSI ಅಫ್ಜಲ್ಪುರ ಇನ್ಚಾರ್ಜ್ ವಾಚಲೆ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಟಲ್ ಥೆಫ್ಟ್ ಅನ್ನೋದು ಭಾಳ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ ಇವರು ಅರೆಸ್ಟ್ ಆಗಿರೋದು ನಮ್ಗೆ ಅದು ಪ್ರಾಬ್ಲಮ್ ಒಂಚೂರು ಕಡಿಮೆ ಆಗಿದೆ. ಜನರಲಿ ಆಗಿ ಇವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳ್ಳತನ ಮಾಡಿಕೊಂಡು ಬಿಜಾಪುರ ಆಲ್ಮೇಲೆ ಸುತ್ತಮುತ್ತಲ ಏರಿಯಾದಲ್ಲಿ ಅವರು ಮಾರಾಟ ಮಾಡಿ ಹಣ ಮಾಡ್ಕೊಳ್ತಾಯಿದ್ರು ನಮಗೆ. ಬಟ್ ಅವ್ರನ್ನ ವಶಪಡಿಸ್ಕೊಂಡಿದ್ದಾಗ ಅವ್ರ ಕಡೆಯಿಂದ ವಶದಲ್ಲಿದ್ದ 4 ಹೋರಿಗಳನ್ನು ನಾವು ವಶಪಡಿಸ್ಕೊಂಡಿದ್ದೆ, ಬೊಲೆರೋನು ವಶಪಡಿಸ್ಕೊಂಡಿದ್ದೇವೆ. ಇವ್ರ ಮೇಲೆ ಹಳೆ ಕೇಸಸ್ ಇದೆ. ಈ ಬಿಜಾಪುರ ಕೆಲವು ಕಡೆ ಇವ್ರ ಮೇಲೆ ಹಳೆ ಕೇಸಸ್ ಇದೆ. ಅಂಬೇವಾಡದಲ್ಲ. ಓಕೆ, 5 ಕೇಸಸ್ಸು ಅದು ಚೆಕ್ ಮಾಡ್ತಾ ಇದೆ. ಸದ್ಯಕ್ಕೆ ಮಾಹಿತಿ ಲಭ್ಯವಿಲ್ಲ ನಮ್ಮ ಕಡೆ. ಇವ್ರ ಕಡೆ ನಮಗೆ ದನಗಳ ಕಳ್ಳತನ ಮಾತ್ರ ಮಾಹಿತಿ ಸಿಕ್ಕಿದೆ. ಟೋಟಲ್ 5 ಮೇಜರ್ ಇವರ ಫೋಕಸ್ ಎಲ್ಲ ಅಫ್ಜಲ್ಪುರ, ಆಳಂದ್ ತಾಲೂಕುಗಳಲ್ಲಿ ಇವರು ಜಾಸ್ತಿ ಫೋಕಸ್ ಮಾಡ್ತಾರೆ. ಒಟ್ಟು 5 ಜನ ಒಟ್ಟಿಗೆ ಸಿಕ್ಕಿದರು ನಮಗೆ. ಅವರು ಮಾದನಿ ಹಿಪ್ಪರ್ಗಾದಿಂದ ಕಳ್ಳತನ ಮಾಡ್ಕೊಂಡು ಬರುವಾಗ ನಮಗೆ ಸಿಕ್ಕಿದರು. ಅವರ ವಶದಲ್ಲಿ ನಾವು 4 ಹೋರಿಗಳನ್ನು, ಒಂದು ಬೊಲೆರೋ ಪಿಕಪ್ ಒಂದು ವಶಪಡಿಸ್ಕೊಂಡಿದ್ದೇವೆ. ತದನಂತರ ಈ ಹಳೆ ಕೇಸಸ್ಸಲ್ಲಿನೂ ಹಣನೂ ರಿಕವರಿ ಮಾಡಿದ್ದೇವೆ. ನೈಟ್ ಟೈಮೇ ಮಾಡ್ತಾ ಇರೋದು. ಆಲ್ಮೋಸ್ಟ್ ಆಚೆ ಕಟ್ಟಿರೋದು, ಹೊಲದಲ್ಲೇ ಕಟ್ಟಿರೋದು, ಇಂಥವೆಲ್ಲ. ಇನ್ನೇನಾದರೂ ಈಗ ಅವರು ಸರ್ವೆ ಮಾಡಿ ಬೇಸಿಕಲಿ ಲೋಕಲ್ ಅವರಿದ್ದರು, ಮಾದನಿ ಹಿಪ್ಪರ್ಗಾದವರಿದ್ದರು, ಆಳಂದ್ ಅಂಬೇವಾಡ ಗ್ರಾಮದಲ್ಲಿದ್ದರು. ಅವ್ರಿಗೆ ಕೆಲವು ಮಾಹಿತಿ ಇತ್ತು. ಪ್ಲಸ್ ಇವರು ಗಾಡಿ ತೊಗೊಂಡು ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಆಚೆ ದನಗಳು ಕಟ್ಟಿದ್ರೆ ಇಮಿಡಿಯೇಟಾಗಿ ಅದು ಕಟ್ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ರು.